ಹಲವಾರು ಶರಣರನ್ನ, ಸಂತರನ್ನ, ಮಹಾಂತರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಪರ ಸಂಘಟನೆಗಳೆಲ್ಲ ಕೂಡಿಕೊಂಡು ಒಂದು 7 ವಿಷಯಗಳನ್ನು ಇಟ್ಕೊಂಡು 2 ದಿನಗಳ ಕಾಲ ಹೊಸಪೇಟೆಯಲ್ಲಿ ಹಮ್ಮಿಕೊಂಡಿರುವಂಥ ಈ ಶಿಬಿರದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಕೋಟಿ ಶರಣ. ವಿಜಯ ಕಲ್ಯಾಣದಿಂದಲೇ ಮತ್ತೆ ಬಸವ ಕಲ್ಯಾಣ ಸ್ಥಾಪನೆಯ ಆರಂಭ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ವಿಜಯ ಕಲ್ಯಾಣದ ನಂತರ, ಬಸವ ಕಲ್ಯಾಣದ ನಂತರ ವಿಜಯ ಕಲ್ಯಾಣ, ಆಮೇಲೆ ಅವರ ಕಲ್ಯಾಣ ಇದ್ದಾರೆ. ಅದೇನೇ ಇದ್ರು ಬಸವಣ್ಣನವರ ಬಗ್ಗೆ, ಬಸವ ಧರ್ಮದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಯಾರು ಎಷ್ಟೇ ವಿಚಿತ್ರವಾಗಿ ಕೂಗಾಡ್ಲಿ, ಹಾರಾಡ್ಲಿ, ಚೀರಾಡ್ಲಿ ಅದಕ್ಕೆ ಮುಖ ಬರೋದಿಲ್ಲ ಅಂತಕ್ಕಂಥ ಗಟ್ಟಿ ನಂಬಿಕೆ ಸಮಾಜ ಬಾಂಧವರಲ್ಲಿ ಇರುತ್ತೆ. ಇದು ಮಾತಿಗಳಿಂದ ನಡೆಯೋದಲ್ಲ, ಗೋಷ್ಠಿಗಳಿಂದ ನಡೆಯೋದಲ್ಲ. ಮನೆ ಮನೆಗೆ ಹೋಗಬೇಕು, ಮನಸ್ಸುಗಳಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಅತ್ಯಂತ ಜರೂರದೆ ಇವತ್ತಿ ಕೆಲಸ. ಅನುಭವ ಮಂಟಪ ಇದ್ದಿಲ್ಲ, ಶರಣರ ಇದ್ದಿಲ್ಲ ಅಂತ ಹೇಳ್ತಕ್ಕಂಥವ್ರು ಬುದ್ಧಿ ಭ್ರಮಣೆ ಆಗ್ಯದ. ಯಾಕಂತಂದ್ರ ಯಾವಾಗ 17-18 ಲಿಂಗಾಯತ ಸ್ವತಂತ್ರ ಧರ್ಮದ ಚಳವಳಿ ಜೋರಾತೋ, ಯಾವಾಗ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು, ಯಾವಾಗ ಭವ್ಯವಾದಂತ ಅನುಭವ ಮಂಟಪ ಕಲ್ಯಾಣದೊಳಗ ಆರಂಭ ಆಯ್ತು, ಒಂದು 3 ಜನಕ್ಕೆ ತಲೆ ಕೆಟ್ಟಂಗಾಗ್ತದೆ. ಯಾಕಂದ್ರೆ ಅದರೊಳಗೂ ಈ ಪುರೋಹಿತಶಾಹಿ ಮನಸ್ಸುಗಳಿಗೆ ಏನದ, ಎಂತೆಂಥವ್ರು ನಮ್ಮಲ್ಲದ ನಾವು ಹೋಗಿ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಮಾಡ್ಬಿಡ್ತಲ್ಲ ಅಂತ ಕಟ್ಟಾಗ ಕಾರ ಕಲಿಸ್ಬಿಡ್ತಾವ. ಅವ್ರದ ಮನಸ್ಸುಗಳು ಹೊಡೆದಾಟವರು. ಅವ್ರಿಗೆ ಉತ್ತರ ಕೊಡಕ್ ಹೋಗ್ಬೇಡ್ರಿ, ಅವ್ರಿಗೆ ಮಾತಾಡಕ್ ಹೋಗ್ಬೇಡ್ರಿ, ನಮ್ಮ ಮನೆ ಕಟ್ಟಿ ಮಾಡ್ತೀವಿ. ಅನುಭವ ಮಂಟಪ ಎತ್ತು ಇರ್ತದೆ, ಇದರೊಳಗೆ ಅನುಮಾನ ಇಲ್ಲ. ಅನುಭವ ಮಂಟಪ ಅಂತಕ್ಕಂಥದ್ದು ಒಂದು ಕಟ್ಟಡ ಅಲ್ಲ. ಅನುಭವ ಮಂಟಪ ಅಂತಕ್ಕಂಥದ್ದು 2 ನಮೂನೆ. ಒಂದು ಹೊರಗಿನ ಕಟ್ಟಡ ಆದ್ರೆ ಪ್ರತಿಯೊಬ್ಬ ಅನುಭಾವಿ ಅಂತರಂಗವೂ ಅನುಭವ ಮಂಟಪವೇನೆ. ಇದು ನಮ್ಮ ತಲೆ ಒಳಗಿರ್ಬೇಕು. ಯಾಕಂದ್ರ ಅನುಭವ ಅಂತಕ್ಕಂಥದ್ದು, ಅನುಭವ ಮಂಟಪ ಅಂತಕ್ಕಂಥದ್ದು ಕಟ್ಟಡ ಅಲ್ಲ, ಅದೊಂದು ಜೀವಂತವಾದ ವಿಚಾರ. ದಯವಿಟ್ಟು ಈ ಮಾತನ್ನ ಸ್ಪಷ್ಟವಾಗಿ ಗಮನದಲ್ಲಿಟ್ಕೊಳ್ಳಿ. ಅದೊಂದು ಜೀವಂತ ವಿಚಾರ, ಅದಕ್ಕೆ ಸಾವಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಶರೀರ ಬಹಳ ಸ್ಪಷ್ಟವಾಗಿ ಅದ. ಸೂರ್ಯನ ಸುತ್ತ ಭೂಮಿ ತಿರುಗ್ತದೆ, ನಮ್ಗೆ ಗೊತ್ತದೆ. ಈ ಮನುಷ್ಯನ ಜೀವನದ ಸುತ್ತ ತಿರುಗತಕ್ಕಂಥದ್ದೇನು, ನಮ್ಮ ಜೀವನ ಎದುರು ಸುತ್ತ ತಿರುಗ್ತದೆ, ಅನುಭವಗಳ ಸುತ್ತ ತಿರುಗ್ತದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ವಿಭಿನ್ನ ಅನುಭವಗಳನ್ನು ಪಡೆಯುತ್ತಾರೆ. ಆತ ಪಡೆದಂತ ಅನುಭವಗಳ ಆಧಾರದಿಂದ ಆತ ತನ್ನ ಕಾರ್ಯದಲ್ಲಿ ಅತ್ಯಂತ ಪರಿಣತಿಯನ್ನ, ಉನ್ನತ ಮಟ್ಟದ ಸ್ಕಿಲ್ಗಳನ್ನು ಪಡೆಯುತ್ತಾ ಹೋಗ್ತಾನೆ. ಎಷ್ಟೆಷ್ಟು ಆತನ ಪರಿಣತಿ ಹೆಚ್ಚಾಗ್ತದೆ, ಅಷ್ಟಷ್ಟು ಆತನ ಅಭಿವೃದ್ಧಿ ಆಗ್ತದೆ. ಆ ಅನುಭವದಿಂದ ಆತ ಏನಾಗ್ತಾನೆ, ಅನುಭವದ ಕಡೆಗೆ ಹೊರಡ್ತಾನೆ. ಆ ವ್ಯಕ್ತಿ ಅತ್ಯಂತ ಸೂಕ್ಷ್ಮ ಸಂವೇದಿ ಆಗ್ತಾನೆ. ಅನುಭವ ಅಧಿಕವಾದಂತೆಲ್ಲ ಆ ವ್ಯಕ್ತಿ ಪರಿಪಕ್ವವಾಗ್ತಾ ಹೋಗ್ತಾನೆ. ಆ ವ್ಯಕ್ತಿ ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಅನುಭವ ಆ ವ್ಯಕ್ತಿಗೆ ಒಂದು ಮೆರಗನ್ನ ತಂದು ಕೊಡ್ತದೆ. ಇದು ಹೊರಗಿನ ಲೌಕಿಕ ಅನುಭವ. ಆದ್ರೆ ಇದು ಇಂದ್ರಿಯಗಳಿಗೆ ಅನುಭವಕ್ಕೆ ಬರ್ತಕ್ಕಂಥದ್ದು. ಇದನ್ನು ಮೀರಿದ ಇಂದ್ರಿಯಾತೀತವಾದಂತಹ ಒಂದು ಅನುಭವ ಏನದೆಯಲ್ಲ, ಅದನ್ನು ಅನುಭವ ಅಂತ ಕರೆದು, ಅವರನ್ನ ಅನುಭಾವಿಗಳು ಅಂತ ಕರೆದು, ಅಂತ ಅನುಭವಸ್ಥರೆಲ್ಲ ಸೇರಿ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳೋದಕ್ಕೆ, ತನ್ನನ್ನು ತಾನು ತಿಳಿದುಕೊಳ್ಳೋದರ ಮೂಲಕವಾಗಿ ಬದುಕಿನ ಅತ್ಯಂತ ಉನ್ನತ ಗುರಿಯನ್ನು ಪಡೆಯೋದಕ್ಕೆ ಏನು ಸಾಧ್ಯ ಆಗ್ತದೆ, ಒಂದು ಸರಳ ಮತ್ತು ಸಹಜವಾದ ಸುಂದರವಾದ ಬದುಕಿಗೆ ಏನೆಲ್ಲ ಕಂಡುಕೊಳ್ಳಬಹುದಾಗಿತ್ತು ಚರ್ಚೆಯ ಮುಖಾಂತರವಾಗಿ ಅಂತ ಅದ್ಭುತವಾದಂಥ ಚರ್ಚೆ, ಅದ್ಭುತವಾದಂಥ ವಿಮರ್ಶೆಗಳು ಆ ಸ್ಥಳದೊಳಗೆ ನಡೆದು. ಇದರೊಳಗ ಎರಡು ಮಾತಿಲ್ಲ. ಇದು ಅನುಭವ ಒಂದು ಕಡೆ. ಈ ಅನುಭವ ಮಂಟಪ ಇತ್ತಿದ್ರೊಳಗೆ ಯಾರು ಬೇಡ. ಅದಕ್ಕೆ ಹಿನ್ನೆಲೆನೂ ಅದೇ. ಬಹುತೇಕ ರವೀಂದ್ರನಾಥ್ ಹೇಳ್ತಾರ ಅಂತ ಅನ್ಕೊಂಡಿದ್ದ ನಾನು ಆ ಮಾತು. ಯಾಕಂದ್ರೆ ಅನುಭವ ಮಂಟಪದ ಹಿನ್ನೆಲೆ ಬಂದಾಗ ಶ್ರೀಶೈಲದ ಅನುಭವ ಮಂಟಪ ಅಂತ ಒಂದು ಬರ್ತದೆ. ಕೊಟ್ಟಲಿಕೆರೆ ಅನುಭವ ಗೋಷ್ಠಿ ವಿಚಾರ ಬರ್ತದೆ. ಅಲ್ಲಿ ಅನುಭವ ಕೇಂದ್ರ ಅಂತಾರೆ, ಇಲ್ಲಿ ಗೋಷ್ಠಿ ಅಂತಾರೆ. ಕಲ್ಯಾಣದ ಚಂಗಡಗಲಿಯ ಮಂಟಪ ಅಂತ ಬರ್ತದೆ. ಕೊನೆಗೆ ಬಸವಣ್ಣನವರು ಸ್ಥಾಪಿಸಿದಂತ ಅನುಭವ ಮಂಟಪ. ಈ 4 ಹಿನ್ನೆಲೆ ಬರ್ತದೆ.
ಶ್ರೀಶೈಲದ ಅನುಭವ ಮಂಟಪ ಜಗದ್ಗುರು ಚಂದ್ರಮೌಳಿ ಶಿವಾಚಾರ್ಯರ ನೇತೃತ್ವದೊಳಗೆ ನಡೀತಿತ್ತು. ಅದರೊಳಗೆ ಅನೇಕ ಹಿರಿಯ ಶರಣರು ಭಾಗವಹಿಸುತ್ತಿದ್ರು ಅಂತಕ್ಕಂಥದ್ದು. ಆ ಎಲ್ಲ ವಿಚಾರಗಳಿಗೆ ನಾನು ಹೋಗಬೇಕು. ಕೊಟ್ಲಕೆರೆ ಅನುಭವಗೋಷ್ಠಿಯನ್ನ ಅನುಭವ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದು ದೇವರ ದಾಸಿಮಯ್ಯನವರೇ. ಅಲ್ಲಿ 10 ಜನ ಅಲ್ಲಿ ಶರಣರು ಅಲ್ಲಿ ಭಾಗವಹಿಸ್ತಾರೆ. ಆನಂತರ ಮೂರನೇದಾಗಿ ಬರ್ತಕ್ಕಂಥದ್ದು ಕಲ್ಯಾಣದ ಚಂಗಡಗಲಿಯ ಮಂಟಪ. ಇದಕ್ಕೆ ರೇವಣಸಿದ್ಧರು ಅಧಿಪತಿಗಳು ಅಂತ ಬರ್ತಾರೆ, ವಿದ್ವಾಂಸರು ಹೇಳಬೇಕು ನನ್ನದೇ ಅಂತ. ಇಲ್ಲೂ ಅನೇಕ ಜನ ಶರಣರು ಅಲ್ಲಿ ಭಾಗವಹಿಸ್ತಾರೆ. ಇನ್ನು ಕಲ್ಯಾಣದ ಅನುಭವ ಮಂಟಪ, ಬಸವಣ್ಣ ಇದರ ಸ್ಥಾಪಕ, ಇದರ ರೂವಾರಿ. ಪ್ರಭು ಇದರ ಬಸವಣ್ಣ ಇದರ ಅಂಗವಾದರೆ ಪ್ರಭು ಇದರ ಆತ್ಮ. ಸಿದ್ದರಾಮಯ್ಯ ಇದರ ಕರ್ತೃತ್ವ ಶಕ್ತಿ, ಚನ್ನಬಸವಣ್ಣ ಇದರ ಪ್ರಾಣ. ಈ ಇಡೀ ಅನುಭವ ಗೋಷ್ಠಿಯೊಳಗೆ ನಡೆಯತಕ್ಕಂಥ ಎಲ್ಲ ವಚನಗಳನ್ನ ಅವತ್ತಿನ ಕಷ್ಟ ಕಾಲದಲ್ಲಿ ಕೂಡ, ಬರವಣಿಗೆಯ ಸೌಲಭ್ಯಗಳಿರುವಂತ ಕಾಲದಲ್ಲಿ ಕೂಡ ದಾಖಲೆಗಳನ್ನು ಮಾಡಿದಂತ ವಚನ ಭಂಡಾರಿ ಶಾಂತರಸರು ಮತ್ತು ಅವರ ತಂಡ ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾರೆ. ಇದರೊಳಗೆ 2 ಮಾತಿದೆ. ಬಹುತೇಕ ಅನುಭವ ಮಂಟಪ ಇತ್ತು ಅನ್ನೋದಕ್ಕೆ ಇವೇ ಸಾಕ್ಷಿ. ಬರೀ ಅದು 14ನೇ ಶತಮಾನದಾಗ ಬಂತು, 15ನೇ ಶತಮಾನದಾಗ ಬಂತು ಅಂತ ಹೇಳ್ತಕ್ಕಂಥದ್ದು ಅದು ಅತ್ಯಂತ ಬಾಲಿಶವಾದಂತ ಮಾತಾಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ಹಿನ್ನೆಲೆಯೊಳಗೆ ಚನ್ನಬಸವಣ್ಣರೇ ಹೇಳ್ತಾರೆ ಏಕೆ ಈ ಅನುಭವ ಮುಖ್ಯ ಅಂತಕ್ಕಂಥದ್ದು. ನೀವು ತರುಮಲಾದಿಗಳಿಗೆ ಹೋಗಿ ಅನಂತ ಕಾಲ ಎಲ್ಲೆಲ್ಲೋ ಹೋಗಿ ತಪಸ್ಸು ಮಾಡ್ತೀರಿ ಬೇಡ. ಒಂದು ಕ್ಷಣ ಗುರುಸೇವೆ ಮಾಡಿ, ಒಂದು ಕ್ಷಣ ಗುರುಸೇವೆ ಬದ್ಲಿ ಒಂದು ಕ್ಷಣ ಲಿಂಗ ಪೂಜೆ ಮಾಡಿ, ಒಂದು ಕ್ಷಣ ಲಿಂಗ ಪೂಜೆ ಮಾಡೋದ್ರ ಬದ್ಲಿ ಒಂದು ಕ್ಷಣ ಲಿಂಗ ಜಂಗಮ ತೃಪ್ತಿ ಮಾಡಿ, ಒಂದು ಕ್ಷಣ ಜಂಗಮ ತೃಪ್ತಿಯ ಬದಲಾಗಿ 1 ನಿಮಿಷ ಶರಣರ ಅನುಭವ ಗೋಷ್ಠಿ ಒಳಗೆ ಇರಿ ಅಂತ ಹೇಳ್ತಾರೆ. ದಾಸಿಮಯ್ಯನವರೇ ಹೇಳ್ತಾರೆ, ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ. ಹೌದಾ, ಏನೇನು ಬೇಕಾಗಿಲ್ಲ ನನಗೆ, ನಿಮ್ಮ ಶರಣರ ಸುಳ್ಳು ನುಡಿಯಲು ಒಂದು ಅರಗಳಿಗೆ ಇತ್ತಡೆ ನಿಮ್ಮನೆ ಇತ್ತೆ ಕಾಣ ರಾಮನಾಥ. ಅನುಭವ ಮಂಟಪ ಇತ್ತು ಅಂತ ಅನ್ನೋದಕ್ಕೆ, ಪರಸ್ಪರ ಚರ್ಚೆಗಳಾಗ್ತಿತ್ತು ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ. ಅಲ್ಲಿ ಚರ್ಚೆ ಆಗ್ತಿತ್ತದು. ಇನ್ನೆಲ್ಲರ ಮಂಟಪಗಳು ಎಲ್ಲರಿಗಿದ್ರೆ ಅವು ಚರ್ಚೆ ಅಲ್ಲ. ನಾನು ಗುರು, ನಾನು ಜಗದ್ಗುರು, ನಾನು ನಿನಗೆಂತ 3 ಗೇಣಿ ಮ್ಯಾರೇಜ್ ಮಗನ ನಾ ಹೇಳಿದ್ದನ್ನ ಶರಣರ ಹಂಗಲ್ಲ. ಪರಸ್ಪರ ಚರ್ಚೆ, ಸಣ್ಣವರಿರ್ಲಿ ದೊಡ್ಡವರಿರ್ಲಿ, ಯಾವ ಜಾತಿಯವರ ಇರಲಿ, ಯಾವ ಕಾಯಕದವರ ಇರಲಿ, ಅವರ ವಿಚಾರಗಳನ್ನು ಮಂಡಿಸೋದಕ್ಕೆ ಅವಕಾಶ ಇದೆ. ಇಲ್ಲ ಅಂದ್ರೆ 770 ಅಮರಗಣಗಳು ಕೇವಲ ಜ್ಞಾನಿಗಳು ಶರಣಸ್ಥಿತಿಯನ್ನು ತಲುಪಿದವರು ಒಂದು ಕಡೆಗೆ ಇರೋದಕ್ಕೆ ಸಾಧ್ಯ ಆಗ್ತಿರ್ತಾರೆ. ಸಾಧ್ಯನೇ. ಇದೊಂದು ಅದ್ಭುತವಾದಂತ ಘಟನೆ ಇದೆ. ಯಾರು ಏನು ಹೇಳಿದ್ರು ತಪ್ಪಿಸ್ಕೊಳ್ಳೋಕ್ಕಾಗಂಗಿಲ್ಲ. ಇತಿಹಾಸ ಸುಳ್ಳಾಗಂಗಿಲ್ಲ. ಇವರು ಎಲ್ಲೆಲ್ಲೋ ಇಲ್ಲದ ಇತಿಹಾಸವನ್ನ, ಪುರಾಣ ಕಲ್ಪನೆಗಳನ್ನು ಹೇಳ್ತಕ್ಕಂಥವರೇ ಇಷ್ಟು ಹಾರಾಡಬೇಕಾದಾಗ ಇಷ್ಟೆಲ್ಲ ಐತಿಹಾಸಿಕ ಸತ್ಯಗಳನ್ನು ಇಟ್ಕೊಂಡು 770 ಅಮರಗಳನ್ನು ಇಟ್ಕೊಂಡು, 100 ವಚನಕಾರರನ್ನು ಇಟ್ಕೊಂಡು, 1,96,000 ಗಣಗಳನ್ನು ಇಟ್ಕೊಂಡು ನಾವು ಅವ್ರಿಗೆ ಎದುರಾಗಿ ನಿಲ್ಲಾಕ ಹೆದರ್ತೀವಿ ಅಂತಂದ್ರೆ ನಮ್ಮಂತ ಅಯೋಗ್ಯರಾಗ್ತಾರೆ. ಈ ಅನುಭವ ಮಂಟಪಗಳು ಹಳ್ಳಿಗಳಲ್ಲಿ ನಡೀಬೇಕು, ವಾರಗಳಲ್ಲಿ ನಡೀಬೇಕು, ಮನೆಗಳಲ್ಲಿ ನಡೀಬೇಕು, ಹೋಬಳಿ ಮಟ್ಟದೊಳಗೆ ನಡೀಬೇಕು, ತಾಲೂಕಾ ಮಟ್ಟದೊಳಗೆ ನಡೀಬೇಕು, ಜಿಲ್ಲಾ ಮಟ್ಟದೊಳಗೆ ನಡೀಬೇಕು. ನಿರಂತರವಾಗಿ ಅನುಭವ ಮಂಟಪ ಇತ್ತು, ವಚನಕಾರರು ಇದ್ರು. ಇಂಥದ್ದೊಂದು ಧರ್ಮವನ್ನ ಅದ್ಭುತವಾಗಿ ಸ್ಥಾಪನೆ ಮಾಡಿ ಬಿಟ್ಟು ಹೋಗ್ಯಾರ. ಅಂತ ಅಮೂಲ್ಯವಾದಂತಹ ಧರ್ಮದ ಉತ್ತರಾಧಿಕಾರಿಗಳು ನಾವು, ವಾರಸುದಾರರು ನಾವು ಅಂತ ಇದಕ್ಕೆ ಹೇಳಿ ಜನರನ್ನು ಬಡಿದೆಬ್ಬಿಸ್ತಕ್ಕಂಥ ಕೆಲಸ ವೇದಿಕೆಗಳ ಮುಖಾಂತರ ಆಗಬೇಕು. ಒಂದು ಕಡೆ ಇದು ಒಂದ್ ಕಡೆ ವೇದಿಕೆ ಮಾಡ್ತಕ್ಕಂಥ ಕೆಲಸ, ಇದು ಬಹಳ ಫಾರ್ಮಲ್ ಆಗಿ ಮಾಡ್ತಕ್ಕಂಥದ್ದು. ಅನೌಪಚಾರಿಕವಾಗಿ ಎಲ್ಲಿ 4 ಜನ ಕೂಡ್ತೇವೆ, ಆ 4 ಜನಕ್ಕೆ ನಿಂತಿದ್ದೇವೆ ಗೊತ್ತಿದ್ದವರಿಗೆ ಹೇಳಬೇಕು. ಇದು ನಾವೆಲ್ಲರೂ ಜವಾಬ್ದಾರಿ ತಗೊಳ್ಳುವಂತ ಕೆಲಸ. ಈ ಹಿನ್ನೆಲೆಯೊಳಗೆ ನಾವು ಅನುಭವ ಮಂಟಪವನ್ನ ನೋಡ್ಬೇಕಾಗ್ತದೆ ಹೊರತು ಬೇರೆ ಬೇರೆ ಇಲ್ಲ. ಯಾಕಂದ್ರೆ ಅನುಭವ ಮಂಟಪದೊಳಗೆ ಚರ್ಚೆ ಆಗಲಾದಂತ ವಿಷಯಗಳಲ್ಲಿ ಎಷ್ಟು ವಿಚಾರಗಳು ಬರ್ತದೆ, ಅಲ್ಲಿ ಎಷ್ಟು ವಿಚಾರಗಳು ಬರ್ತದೆ. ಅದಕ್ಕೆ ನಾ ಹೇಳಿದ ಅದೊಂದು ಜೀವಂತ ವಿಚಾರ. ಶರಣರ ವಿಚಾರಗಳಿಗೆ ಬಹಳ ಮಹತ್ವವನ್ನು ಕೊಟ್ಟರು. ಸಕಲೇಶ್ ಮಾದರ್ಸ ಅಂತಕ್ಕಂಥ ವಚನಕಾರ ಹೇಳ್ತಾನೆ, ಹರನಿಂದತ್ತ ಹಿರಿಯರಿಲ್ಲ, ಆಸೆಯಿಂದತ್ತ ಕಿರಿಯರಿಲ್ಲ ಅಂತ ಹೇಳಿ ಕೊನೆಗೆ ಅಂತ ಹೇಳ್ತಾನೆ ಒಂದು ಮಾತು, ವಿಚಾರಗಳಿಂದತ್ತ ಸಹಾಯಿಗಳಿಲ್ಲ. ಒಳ್ಳೆ ವಿಚಾರಗಳು ಮಾತ್ರ ನಮಗೆ ಸಹಾಯ ಮಾಡಬಹುದೇ ಹೊರತು ಬೇರೆ ಯಾರು ಅಪ್ಪ ಅಮ್ಮ ಬಂಧು ಬಳಗ ರೊಕ್ಕ ಏನ್ ಅಧಿಕಾರ ಆಸೆ ಯಾವ್ಯಾವು ನಿಮ್ಮ ಪದವಿಗಳು ಯಾವು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ನಿನ್ನ ಹತ್ರ ಒಳ್ಳೆ ವಿಚಾರ ಇತ್ತು, ಆ ವಿಚಾರವನ್ನು ಮಂಡನೆ ಮಾಡು, ಜನ ಒಪ್ಕೊಳ್ತಾರೆ. ಯಾರು ಟ್ರಾನ್ಸ್ಪರೆಂಟ್ ಆಗಿ ಬದುಕ್ತಾರೆ, ನಡೆನುಡಿ ಒಂದಾಗಿ ಬದುಕ್ತಾರೆ, ನಡೆನುಡಿ ಸಿದ್ಧಾಂತವಾದಂಥವ್ರು ಬದುಕ್ತಾರೆ, ಅವರ ಬದುಕೆ ಒಂದು ರೋಲ್ ಮಾಡೆಲ್ ಆಗ್ತದೆ. ಅಂತವ್ರ ಮಾತನ್ನ ಎಲ್ಲರೂ ತಾನೇ ಕೇಳ್ತಾರೆ. ಅದು ಆಗಿತ್ತಂದ್ರೆ ಅವ್ರು ಮಾತಾಡಲಿಲ್ಲ,
ವಚನಗಳ ಮಾತಿಗೆ ನಿಲಕತ್ತವು. ಅನುಭವದ ಎತ್ತರ ಮೌನ, ಅದು ಶಬ್ದ ನಿಶಬ್ದವಾಗ್ತದೆ, ಮಾತು ಮೌನವಾಗ್ತದೆ. ಆ ಮೌನವಾದಂತಹದ್ದನ್ನ ಮಾತಿನೊಳಗಿಟ್ಟಲ್ಲ, ಅದು ಶರಣರ ಅನುಭವ ಶಕ್ತಿ, ಅದು ಕನ್ನಡ ಭಾಷೆಯ ಅದ್ಭುತವಾದಂತಹ ಸಾಮರ್ಥ್ಯ. ಇದು ನಮಗೆ ತಿಳಿಯಬೇಕು. ಎಂಥ ಭಾಷೆ, ಎಂಥ ಶರಣರು, ನಾವೆಂಥ ಪರಂಪರೆಯ ವಾರಸುದಾರರು ಅಂತಕ್ಕಂಥ ಎಚ್ಚರ ಸದಾಕಾಲ ನಮ್ಮೊಳಗೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ಮಾತ್ರ ನಾನು ಇಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಯಾಕೆ ಇವತ್ತು ಆಗಬಾರ್ದು ಅಂತಂದ್ರೆ, ನಮ್ಗೆ ಯಾರು ಪುರುಸತ್ತಿಲ್ಲ, ಅಥವಾ ಪುರುಸತ್ತೆಲ್ಲ ನಾಟಕ ಮಾಡ್ತೀವಿ. ನಾನು ಫುಲ್ ಬಿಜಿ ಅಂತ ಡೊಂಗಿ ಬಿಜಿಗಳು ಭಾಳ ಮಾಡ್ಬಿಡ್ತೇನೆ. ಏನು ಕೆಲಸ ಇಲ್ಲ, ನಾ ಫುಲ್ ಬಿಜಿ. ಇವ್ರು ಹೆಂಡತಿ ಕೊಡು ಮಾತಾಡ್ಬೇಕಾದ್ರೆ ಮೊಬೈಲ್ ಇಲ್ಲ, ಅಲ್ಲೇ ಚಾಟ್, ಮಕ್ಕಳು ಕೊಡು ಮಾತಾಡ ಎಲ್ಲ ಏನಿದೆ ಅಂತ ಎಲ್ಲ ಪುರುಸತ್ತಲ್ಲ. ಒಂದು ಮಾತು ನಮಗೆ ಅದು ಏನಾಗಿದೆ ಗಾಡಿ ಅಂತಂದ್ರೆ, ಒಂದೀಟ್ ಶಸ್ತ್ರ ಆಗ್ತಾ ಅಂತ ಅನುಭವ ಮಂಟಪ ನಿಮ್ಗೆ ಅರ್ಥ ಆಗಿದೆ. ಶ್ರದ್ಧಾ ಭಕ್ತಿ ನಿಮಗೆ ಯಾರು ನಾವು ವಿವರಣೆ ಕೊಡೋಕೆ ಹೋಗೋದಿಲ್ಲ. ಶ್ರದ್ಧೆ ನಿಷ್ಠೆ ಆಗ್ತದೆ, ನಿಷ್ಠೆ ಒಂದಷ್ಟು ಅವಧಾನ ಆಗ್ತದೆ. ಯಾವಾಗ ಅವಧಾನ ಇರ್ತದೆ ಅನುಭವಿಸ್ತೀವಿ. ಊಟ ಮಾಡ್ಬೇಕಾದ್ರೆ ಪ್ರೀತಿಯಿಂದ ಕೂತ್ರಿ, ಊಟದ ಕಡೆಗೆ ಎಚ್ಚರ ಆಗ್ತದೆ, ಊಟದ ಕಡೆಗೆ ಮನಸ್ಸು ಹೋಗ್ತದೆ. ಅಂಥ ಊಟವನ್ನು ನೀವು ಅನುಭವಿಸ್ತೀರಿ. ಯಾವಾಗ ಊಟವನ್ನು ಅನುಭವಿಸ್ತೀರಿ ಆಗ ಆನಂದ ಆಗ್ತದೆ. ಯಾವಾಗ ಆನಂದ ಆಗ್ತದೆ ಸಮರಸ ಆಗ್ತದೆ. ಅದ ಷಟ್ಸ್ಥಲ ಇಷ್ಟ ಇರೋದ್ರೆ ಇಷ್ಟು ಸರಳವಾಗಿ ಶರಣರು ಅನುಭವ ಮಂಟಪ ಮಾಡಿದ್ರು ಅಂತಕ್ಕಂಥದಕ್ಕೆ ಪ್ರತಿಯೊಂದು ತಿಕ್ಕಬೇಕು. ಎಲ್ಲರ ತಿಕ್ಕಿದ ಮೇಲೆ ಪ್ರಭುದೇವರು ಎಸ್ ಅನ್ನೋದು. ಪ್ರಭುದೇವರು ಎಸ್ ಅನ್ನೋದಕ್ಕಿಂತ ಮುಂಚೆ ಚನ್ನಬಸವಣ್ಣನವರನ್ನು ಕೇಳ್ತಿದ್ರು ಅವರು, ಏನಪ್ಪ ಈ ಮಾತು ಒಪ್ಪಿಗೆನ, ಇದನ್ನು ವಚನ ಭಂಡಾರಿ ಶಾಂತರಸರಿಗೆ ದಾಖಲೆಗೆ ಕೊಡಬಹುದಾ ಅಂತ ಹೇಳಿ ಚನ್ನಬಸವಣ್ಣ ಅವರು ಎಸ್ ಅಂದ ಮೇಲೆ ಇದೆಲ್ಲ ನಡೀತಿದೆ. ಇಷ್ಟೆಲ್ಲ ಘಟನೆಗಳು ನಡೆದಿರ್ಬೇಕಾದಾಗ 900 ವರ್ಷದ ಹಿಂದೆ ಈ ಪವಿತ್ರ ನೆಲದೊಳಗೆ ನಡೆದಿರ್ತಕ್ಕಂತಹ ಘಟನೆಗಳನ್ನ ಇವರೆಲ್ಲ ಮಾತಾಡ್ತಿದ್ದ ಹೋಗ್ತಾರ. ಮತ್ತು ಅವ್ರಿಗೆ ಏನೋ ಆಗೇತ್ ಪಾಪ, ಅದು ಅವ್ರ ಕರ್ಮ. ನಾವ್ಯಾಕೆ ಬಗ್ಗೆ ತಿಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಅದು ಅವ್ರ ಕರ್ಮ. ಹೊಡೆದಾಡ್ತೇವೆ, ಅವರು ಬೆಕ್ಕನಷ್ಟು ಹೊಡೆದಾಡ್ತೇವೆ. ಅದ್ರ ಒಂದು ಮಾತು ನಾವು ಗಟ್ಟಿರ್ಬೇಕು. ಹೊಸ ಅನುಭವ ಮಂಟಪ ಆಗ್ಯದ, ನೀವು ಸಿಕ್ಕ ಧರ್ಮದಂಗೆ ಮಾಡ್ರಿ, ಅದರಂಗ ಮಾಡ್ರಿ, ಇದರಂಗ ಮಾಡ್ರಿ ಅಂತಂದ್ರೆ ನಮ್ಮ ಮಂದಿ ಮಾತಿನ ಶೂರರು. ವೇದಿಕೆ ಮೇಲೆ ಭಾಳ ಚಂದ ಮಾತಾಡ್ತೀವಿ, ಇವನ ಆರವ ಕೆಳಗಿಳಿದ ಕೂಡಲೇ ನೀವು ಪಂಚಮಸಾಲೆರ, ನೀವು ಗಾಣಿಗರ, ನೀವು ಮಡಿವಾಳ್ರ, ಶುರುವಾತು ನಾವು ಹೋಗಿ ಬಡ್ಡಿ ಮಕ್ಕಳಿಗೆ. ಈ ಲಿಂಗಾಯತ ಧರ್ಮಕ್ಕೆ ಒಂದು ದೊಡ್ಡ ಶಾಪ. ಎಲ್ಲ ಒಳಪಂಗಡಗಳನ್ನ ಮೀರಿ ನಾವು ಮನುಷ್ಯರು, ನಾವು ಲಿಂಗಾಯತರು, ನಾವು ಬಸವಾನುಯಾಯಿಗಳು ಅಂತಕ್ಕಂಥದ್ದು ಒಂದು ಲೇಬಲ್ ಹಚ್ಕೊಂಡು ಎಲ್ಲರ ಕೂಡಿ ಹೋಗ್ರಿ ಸಾಕು. ಇದು ಆಗಬೇಕಾಗಿತ್ತು ಅಂದ್ರೆ ಏನಾಗಬೇಕೀಗ ಅಂತಂದ್ರೆ, ನಾನು ಒಂದು ಮಾತು ಹೇಳಿ ನಾನು ಮುಂದುವರಿತೀನಿ. ಈಗ ನನ್ನ ವಿಸ್ತಾರ ಭಾಳ ದೊಡ್ಡದ, ಅದೆಲ್ಲ ನೀನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಭಾಳಷ್ಟು ಟಿಪ್ಪಣಿ ಮಾಡ್ಕೊಂತ ಕುಂತೀವಿ. ಮೊನ್ನೆ ಅವಸರದಾಗ ಹೇಳಿದ್ರು, ಲಾಸ್ಟ್ ಮನ್ಸಿ ಯಾವಾಗ ಸಿಗ್ತೈತಿದೆ ಅಸಾಮಿ ಅಂತ. ಯಾರು ಕೈ ಕೊಟ್ಟಿದ್ರೆ ಯಾರು ಕೊಟ್ಟಿದ್ರೆ ಗೊತ್ತಲ್ಲ. ಲಾಸ್ಟ್ ಮೂಮೆಂಟ್ನಾಗ ಗುರುಗಳ ಆಯ್ತು, ಏನು ನನಗೆ ಚಂತಿಲ್ಲ, ನನಗೇನು ಬೇಸರ ಬರ್ತೇನೆ, ನಾ ಬರ್ತೇನೆ, ನಾನು ಕೇಳೋದು ನಾ ಮಾತಾಡ್ತೇನೆ, ಒಟ್ಟು ಬಡಿಸ್ಕಿರ್ತೀನಿ ಅಷ್ಟೇ ಗೊತ್ತಾಗ ನನಗೆ. ಯಾಕಂದ್ರೆ ಶರಣ ಸಾಹಿತ್ಯ ಮಾತಾಡ್ಬೇಕಾದಾಗ ಭಾಳ ಕಟುವಾಗಿ ಮಾತಾಡ್ತಾರೆ ಶಿವಾನಂದ ಸರ್, ಭಾಳ ನಿಷ್ಠುರವಾಗಿ ಮಾತಾಡ್ತಾರೆ. ಹೌದು ಮಾತಾಡ್ತೀವಿ, ಹೌದು ಶರಣ ಸಾಹಿತ್ಯನ ನಿಷ್ಠುರ ಸಾಹಿತ್ಯ. ಯಾಕಂದ್ರೆ ಸತ್ಯ ಇದ್ದಕ್ಕಿದ್ದಂಗೆ ಹೇಳದ, ಇದ್ದಕ್ಕಿದ್ದಂಗೆ ಹೇಳೋದು ನಿಂಗೆ ಮುಚ್ಚು ಮರಿ ಮಾಡಿದ ಹಾಗೆ ಇದೇ ಡೈರೆಕ್ಟ್ ಹೇಳಲೇ. ನಿನಗೆ ಹೇಳೋದಮ್ಮಿಲ್ಲ, ಅವ್ರಿಗೆ ಕೇಳೋದಮ್ಮಿಲ್ಲ. ಹಿಂಗಾಗಿತ್ತು ಇವತ್ತು ಪರಿಸ್ಥಿತಿ. ಹೌದಾ? ಇವತ್ತಾಗಿದೆ. ಹಿಂದು ಬೇಡ, ಈ ರಾಜಕಾರಣ ಬೇಡ. ಒಂದು ಮಾತು ನಾನು ಅನುಭವ ಮಂಟಪ ಜಾಗೃತಿ ಮೂಡಿಸ್ಬೇಕಾಗಿದ್ರೆ, ಯಾವ್ಯಾವ ಊರೊಳಗ, ಯಾವ್ಯಾವ ವಾರ್ಡ್ನೊಳಗ, ಯಾವ್ಯಾವ ಪ್ರಾಂತದೊಳಗ ಬಸವಪರ ಸಂಘಟನೆಗಳವ, ನೀವು ನಿಮ್ಮ ಅಹಂಕಾರ ತೃಪ್ತಿಗಾಗಿ ನಿಮ್ಮ ಸಂಘಟನೆಗಳನ್ನ ಮುಂದುವರಿಸಿಕೊಂಡು ಬರ್ತೀರಿ. ನಿಮ್ಮೆಲ್ಲ ಅಹಂಕಾರಗಳ ತೃಪ್ತಿಯನ್ನ ಬಂದ್ ಮಾಡಿ, ನಿಮ್ಮೆಲ್ಲ ಅಜೆಂಡಾಗಳನ್ನ ಬಂದ್ ಮಾಡಿ. ದಯವಿಟ್ಟು ಅಲ್ಲಮ ಪ್ರಭುಗಳ ಬಸವಾದಿ ಶರಣರ ನೇತೃತ್ವದೊಳಗ ಇವತ್ತೇನು ಈ ಕೆಲಸ ಮಾಡ್ಬೇಕಂತ ಹೊರಟಿರಿ. ಇದರ ಬ್ಯಾನರ್ ಒಳಗ ಒಂದು ಬಸವ ಶಕ್ತಿ, ಒಂದು ಬಸವ ಅಂತಕ್ಕಂಥ ಹೆಸರಿನ ಕೆಳಗ ಎಲ್ಲರೂ ಬರ್ರಿ. ಬಿಡಿ ನಿಮ್ದು ಏನಿದಾವ ಅಂದ್ರೆ ಇಲ್ಲೇ ಒಂದು 5-6 ಸಂಘಟನೆ 10 ಸಂಘಟನೆ ಊರೊಳಗ. ಇವ್ರನ್ನ ಕಂಡ್ರೆ ಅವ್ರಿಗೆ ಆಗಂಗಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಂಗಿಲ್ಲ, ಇವ್ನ ಮುಸಡಿ ಕಂಡ್ರೆ ಇವ್ರು ಆಗಿಲ್ಲ. ಇಬ್ರು ಕೂಡಿ ಮಾತಾಡ್ತಾರ ಅಂತ ಹೋಗ್ಬಿಡಿ. ನೋಡಿಲ್ಲ ನೀವು ಒಂದು ಮಗನ್ ಇದು ಲಿಂಗಾಯ್ತದೆ ಹಾಳಾಗಿರೋದು. ಅವ್ರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ನಮಗ. ಅವ್ರು ಇನ್ನೂ ವಚನ ದರ್ಶನ 100 ಬರ್ತಾವಲ್ರಕ್ಕ. ಬಸವಾದಿ ಪರ ಹಿಂದೂ ಸಂಘಟನೆಗಳು ಇನ್ನೇನು 100 ಮಾಡುವಲ್ರಕ್ಕ. ಸುಳ್ಳ 1000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಜನಕ್ಕೆ ಮುಟ್ಟದಲ್ಲ. ಅದು
ಸತ್ಯನ ಮುಟ್ಟಕ್ಕಾಗೋದು ಅಂತಂದ್ರೆ ಸುಳ್ಳು ಹೇಳ್ಕೊಡ್ತಕ್ಕಂಥ. ಅದಕ್ಕೆ ಅವ್ರು ಎಷ್ಟೋ ಖರ್ಚು ಮಾಡಿ ಅವ್ರು ಇನ್ನೂ 10,000 ಕೋಟಿ ಖರ್ಚು ಮಾಡಿ 900 ವರ್ಷದಿಂದ ಅದನ್ನ ಮಾಡ್ಯಾರಿ. ಏನ್ ಬಸವಣ್ಣ ಯಾಕೆ ಅಂತ ಹೇಳ್ತಾರಲ್ಲ, ಈಗ ಯಾರ ದುರಭಿಮಾನದಿಂದ ನಿಂತಿಲ್ಲ, ಯಾರ ಸ್ವಾಭಿಮಾನದಿಂದ ನಿಂತಿಲ್ಲ. ಬಸವಣ್ಣಗ ಆ ಕೆಪಾಸಿಟಿ ಅದ. ಅದು ನಿಗಿ ಕಂಡ ಬಸವಣ್ಣ ನಿಗಿ ಕಂಡ ಸ್ವಲ್ಪ ಗೋಧಿ ಮುಚ್ಚೈತಿ ಅಂತ ಅನ್ಕೋಬಹುದು. ಗೋಧಿ ಮುಚ್ಚೈತಿ ಅಂತ ಹೇಳ್ತಾರೆ ಪಟ್ಟದ್ದು ಸುಡ್ತಾರೆ ಮಕ್ಕಳಿಂದ. ಇದನ್ನ ಜನರೊಳಗೆ ಹೇಳ್ಬೇಕು. ನಮಗ್ ಗೋಧಿ ಮುಚ್ಚಿದ ಕಂಡರೆ ಬಸವಣ್ಣ ಒಳಗದಾನ, ಮ್ಯಾಲೆ ಇಲ್ಲನ್ನಂಗದಾನ. ಯಾಕಂದ್ರೆ ಅವ ಮಾಡಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಇರಬೇಕು ಇಲ್ದಂಗೆ ಇರ್ಬೇಕು ಅಂತ ಹೇಳಿದ್ನ ಬಸವಣ್ಣ. ಇದು ಧರ್ಮಂಗ ಇರೋದು. ನಾವ್ ಎಷ್ಟೇ ಕಚ್ಚಾಡ್ಕಿಂತೀವಿ ನಮ್ಮೊಳಗಂದ್ರೂ ಕೂಡ, ನಾವಿಷ್ಟು ನಿರಭಿಮಾನಿಗಳಿದ್ರು ಕೂಡ ಇವತ್ತು ಉಳ್ಕೊಂಡದ್ದು ಧರ್ಮ ಅಂತಂದ್ರೆ ನಮ್ಮಿಂದಾಗಿ ಅಂತೂ ಅಲ್ಲ ದೇವರಡಿ, ನಮ್ಮಿಂದಾಗಿ ಅಂತೂ ಅಲ್ಲ. ಬಸವಾದಿ ಶರಣರ ಗಮ್ಮದ ಎಲ್ಲೋ ಹಳಕಟ್ಟೆ ಅಂತವ್ರು ಬಂದ್ರು, ವಚನಗಳನ್ನು ಹೊಡಿಸಿದ್ರು, ಯಾರ್ಯಾರೋ ಪ್ರವಚನಕಾರರು ಬಂದು ಅದನ್ನು ಮುಂದುವರಿಸಿದ್ರು. ಆದ್ರೆ ಇವತ್ತು ಬರೀ ಪ್ರವಚನಗಳು ನಡೆಯಂಗಿಲ್ಲ. ಮಾಡರ್ನ್ ಯುಗ, ಸೈಂಟಿಫಿಕ್ ಯುಗ, ಡಿಜಿಟಲ್ ಯುಗ. ಡಿಜಿಟಲ್ ಯುಗಕ್ಕೆ ತಕ್ಕ ಹಾಗೆ ನಮ್ಮ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಬೇಕಾಗಿದೆ, ಪುನರ್ ಸೃಷ್ಟಿ ಮಾಡಬೇಕು. ಆ ಹಿನ್ನೆಲೆಯೊಳಗೆ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕು. ಈ ಚರ್ಚೆ ಆಗಲೇಬೇಕೀಗ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಹಿಂದೆ ಭಾಷಣ ಮಾಡಿದಂತ ಹೋಗೋದು, ಕೇಳ್ಕೊಂತ ಹೋಗೋದು, ಮತ್ತೆ ಎಲ್ಲ ಮತ್ತೆ ಒಂದು ಸಲ ಮತ್ತೆ ಗೋಷ್ಠಿ ಆಯ್ತು ಮುಗಿಸ್ತೀವಿ. ಬಂದ್ ಮಾಡ್ತೀನಿ ನನಗೆ ಯಾಕಂದ್ರೆ ಮಾತಾಡಿ ಸರ್. ನಾನೀಗ ಮಾತಾಡೋದಲ್ಲ ಮನೆ ಇಡೀ ದಿನ 24 ತಾಸ್ನಾಗ ಬೆಂಕಿ ಮಕ್ಕಳು ಕೂಡ 2 ಮಾತಾಡಿದ್ದ ದೊಡ್ಡ ನಾವು ಸಮೀಪ ಇದ್ದವ್ರಿಗೆ ಗೊತ್ತಾರೆ. ಆ ಸಿಟ್ಟಿಗೆ ನಮ್ಮನ್ನು ಕರ್ಕೊಂಡ್ಬರ್ತಾರೆ ಶಿಷ್ಯ, ಮಾತಾಡಿಸ್ತಾರ, ಮಾತಾಡ್ತೀವಿ. ನಾನು ಮಾತಾಡ್ತಾ ಇಲ್ಲ, ಶರಣರು ಮಾತಾಡ್ತಾರೆ. ಈಗ ಆಗಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೆಲಸ, ನಾವಿವತ್ತು ಪ್ರಮುಖ ತತ್ವಗಳನ್ನ ಆಯ್ಕೆಗೆ ಅಳವಡಿಸಿಕೊಳ್ಬೇಕಾಗುತ್ತೆ. ಸಂಸ್ಕಾರ ರೂಪಿಸ್ತಕ್ಕಂಥ ಒಂದಿಷ್ಟು ಮಾರ್ಗಗಳ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕು. ಸಮಾಜದ ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಏನೇನೆಲ್ಲ ರೋಲ್ ಮಾಡೆಲ್ ಅನ್ನು ಕೊಡಬಹುದು ಅದನ್ನು ಮಾಡಬೇಕು. ಆ ಕೆಲಸಗಳನ್ನು ನಾವು ಇವತ್ತು ಮಾಡಬೇಕು. ರೀಲ್ಗಳ ಮುಖಾಂತರ, ಮೀಮ್ಗಳ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಏನೇನದಾವ ಯಾವ ನನಗೆ ಗೊತ್ತಿಲ್ಲ. ಕೇಳೇನು ಬಂದಿದ್ದಾಗ ನನಗೆ ಇವು ಯಾವ ನೋಡಕ್ ಬರಲ್ಲ. ಮೊಬೈಲ್ ಆನ್ ಮಾಡಕ್ ಬರ್ತಾರ, ಆಫ್ ಮಾಡಕ್ ಬರ್ತಾರ, ಯಾವ್ದಾರ ಒಳ್ಳೆ ಭಾಷೆಯಿಂದ ಯೂಟ್ಯೂಬ್ನಲ್ಲಿ ಕೇಳಕ್ ಬರ್ತಾರ. ಇನ್ನೇನು ಬರೋದಿಲ್ಲ, ಇನ್ನೇನು ಮೆಸೇಜ್ ಕಳ್ಸಕ್ ಬರೋದಿಲ್ಲ, ಮತ್ತೊಂದು ಮಾಡಕ್ ಬರೋದಿಲ್ಲ, ಫೋಟೋ ತೆಗಿಯಕ್ ಬರೋದಿಲ್ಲ, ಏನು ಕಲಿಯಕ್ ಬಂದಿಲ್ಲ. ಯಾಕಂದ್ರೆ ಅದನ್ನ ಕಲ್ಕಂತ ಅದನ್ನ ಕಲ್ತ ಮೇಲೆ ಆದ್ರೆ ಬಂದ್ಬಿಡ್ತೀವಿ ನಾವು. ಇದು ಯಾರು ಬೇಡ ಅಂತ ನಾನು ಕಣ್ಣಗೆ ನಿನಗೆ ಇರುವಂತೆ ಇವನ್ನೆಲ್ಲ ಮನೆ ಮಕ್ಕಳು ಮೊಮ್ಮಕ್ಕಳು ಹೇಳ್ತಾರಲ್ಲ, ಅದರ ಮೇಲೆ ಅದಕ್ಕೆ ಒಂದು ಮಾತು, ನಮ್ಮೊಳಗೆ ಸಮನ್ವಯ ಬರಬೇಕು. ನಮ್ಮ ಬಸವಪರ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಜನರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸಗಳು ಬರಬೇಕು, ಪರಸ್ಪರ ಸಹಕಾರ ಬರಬೇಕು. ಈಗ ಪ್ರತಿಯೊಬ್ಬರು ಒಂದೊಂದು ವಾಟರ್ ಟೈಪ್ ಕಂಪಾರ್ಟ್ಮೆಂಟ್, ಏರ್ ಟೈಪ್ ಕಂಪಾರ್ಟ್ಮೆಂಟ್ ಆಗಿವೆ, ಎಲ್ಲ ಕಿತ್ತೊಗೆದು ಒಟ್ಟಿಗೆ ಅನುಮಾನದ ದೃಷ್ಟಿಕೋನಗಳನ್ನು ಕಿತ್ತೊಗೆದ ಹೊರಗೆ ಬರ, ಮೇಲರಿಮೆ ಕೀಳರಿಮೆಗಳನ್ನು ಕಿತ್ತ ಹೋಗದ ಹೊರಗೆ ಬರ. ನಮ್ಮ ಮನೆಯ ಸದಸ್ಯರು ಮನಸ್ಸು ಒಗ್ಗಟ್ಟಾಗಬೇಕಾಗಿದೆ. ಅದಕ್ಕೆ ಸಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ದೃಢವಾಗಿ ನಿಲ್ಲಬಲ್ಲಂತ ಕಾರ್ಯಕರ್ತರ ಒಂದು ಪಡೆಯನ್ನ ನಾವಿವತ್ತು ಕಟ್ಟಬೇಕಾಗಿದೆ. ಅದಕ್ಕೆ ನಿರಂತರವಾದಂಥ ತರಬೇತಿ ಕೊಡಬೇಕು. ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ಅದು ಕಾರ್ಯಯೋಜನೆಗಳನ್ನ ರೂಪಿಸಬೇಕು. ಜಗತ್ತಿನ ಕಾಲಬಯಸ್ಕೊಂಡು ಮೀಡಿಯಾದವರು ಏನು ಹೇಳ್ತೀರ ಅದನ್ನ ಮಾಡ್ಬೇಕು. ಒಳ್ಳೆ ಕೆಲಸ ಬಸವ ಮೀಡಿಯಾದವರು ಮಾಡಕ್ಕೆ ನಿಮಗೂ ಒಂದು ಅಭಿನಂದನೆಗಳು ಮಾತು ಆಮೇಲೆ ಮಾಡ್ಕೊಡ್ತೇನೆ. ಆಮೇಲೆ ಜಾಗತಿಕ ಲಿಂಗಾಯತ್ ಮಹಾಸಭಾದವ್ರಿಗೂ ಅಭಿನಂದನೆಗಳು. ಒಳ್ಳೆ ಕೆಲಸ ಚಾಲು ಮಾಡಿರಿ. ನಮ್ಮನ್ನ ಏನು ಹೇಳಿ ಮಗ ಇವ ಅಂತ ಹೇಳ್ಬಿಡಿ. ನಿಮಗೂ ಕೃತಜ್ಞತೆಗಳು. ಒಳ್ಳೆ ಕೆಲಸ, ಶಬಾಸ್. ನಾವು ನಿಮ್ಮ ಜೊತೆಗೆ ಇದೀವಿ, ನಾವು ನಿಮ್ಮ ಜೊತೆಗೆ ಇದೀವಿ. ನೀವು ನಮ್ಮನ್ನು ಬಳಸ್ಕೋಬಹುದು. ಬೇಕಾದ್ರೆ ಬೇಡ ಏನು ತೆಗಿಬೋದು ನಮ್ದೇ. ಯಾಕಂದ್ರೆ ನಾನು ಯಾವ ಹೋಗಿ ನಾನು ಭಾಷಣ ಕರೀರಿ, ನಾನು ಅದಕ್ಕೆ ಕರೀರಿ, ನಾನು ಕೇಳಿದವನಲ್ಲ, ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಭಾಷಣಕ್ಕೆ ಹೋಗೋದ್ರಲ್ಲಿ ಮನೆಗೆ ಇನ್ನೊಂದು ತಾಸ್ಕೊಂತೀನಿ ಅಂತ ವಚನ ಮೇಲೆ ಹಾಕಿದ್ರೆ ಮತ್ತೊಟ್ಟು ನನ್ನ ಹೊರಟತನ ಕಡಿಮೆ ಆಗುತ್ತೆ, ಮತ್ತೊಟ್ಟು ನನ್ನ ಕಲ್ಮಶಗಳು ಕಡಿಮೆ ತಗೋತಕ್ಕಂಥ ಆಲೋಚನೆ ಇರ್ತಕ್ಕಂಥ ಸ್ವಾರ್ಥನಾಗಿ ಅಂತ ಸ್ವಾರ್ಥ ರಿಟೈರ್ಡ್ ಆದ್ಮೇಲೆ ಈ 12 ವರ್ಷ ಇಷ್ಟು ಸ್ವಾರ್ಥ ತಿಳಿದೀನಿ. ಆದರೂ ನಡುವ ಒಂದಿಷ್ಟು ಕರ್ಕೊಂಡ್ ಬರ್ತಿರ್ತಾರೆ. ಅದರ ಜೊತೆಗೆ ಏನಾಗಬೇಕು ಅಂತಂದ್ರೆ, ನಂದು ಮಕ್ಕಳಿಂದ ಮುದುಕರವರೆಗೆ, ಪಾಮರರಿಂದ ಪಂಡಿತರವರೆಗೆ ಪ್ರಶ್ನೋತ್ತರಗಳ ಮೂಲಕ ನಮ್ಮ ಲಿಂಗಾಯತ ಧರ್ಮದ ಕುರಿತು ಸಣ್ಣ ಸಣ್ಣ ಪ್ರಶ್ನೆಗಳು, ಸಣ್ಣ ಉತ್ತರಗಳ ಕುರಿತಾಗಿರ್ತಕ್ಕಂಥ ಒಂದು ಪುಸ್ತಕಗಳು ಬರಬೇಕು. ಎಲ್ಲ ವಿದ್ವಾಂಸರು ಒಂದು ಕಮಿಟಿ ಮಾಡಿಕೊಡು. ಏನು ಪ್ರಶ್ನೆ ಇರಬೇಕು, ಅದು ಉತ್ತರ ಎಷ್ಟು ಸರಳ ಇರಬೇಕು, ಸರಳ ಭಾಷೆ, ಸರಳ ಪ್ರಶ್ನೆಗಳ ಮುಖಾಂತರ ಎಲ್ಲರಿಗೂ ತಿಳಿಯುವ ಹಾಗೆ ಒಂದಷ್ಟು ಟೆಕ್ಸ್ಟ್ಗಳನ್ನು ನಾವು ತಯಾರು ಮಾಡಬೇಕು. ಯಾಕಂದ್ರೆ ಎಲ್ಲ ಕಡೆಗೂ ನಾವು ಹೇಳಕ್ಕಾಗುತ್ತೆ.
ಅವುಗಳನ್ನ ಯೋಗ್ಯ ಬೆಲೆ ಒಳಗೆ ನಮ್ಗೆ ಎಷ್ಟು ಕಾಸ್ಟ್ ಬಿದ್ದಿರ್ತದೆ ಆ ಕಾಸ್ಟ್ಗೆ ಮಾರುವಂತ ಸಂದರ್ಭ ಬಂದ್ರೆ ಯಾರಾದ್ರೂ ದಾನಿಗಳಿದ್ರೆ ಅವ್ರ ಕಡೆ ಪುಕ್ಕಟೆ ಹಂಚುವಂತ ಕೆಲಸನೂ ಆಗ್ತದೆ. ನಮ್ಗೆ ರೊಕ್ಕ ಕೊರತಿಲ್ಲ, ಸಂಪನ್ಮೂಲ ಕೊರತಿಲ್ಲ ಲಿಂಗಾಯತರಿಗೆ. ಲಿಂಗಾಯತರೊಳಗೆ ಸಂಪನ್ಮೂಲ ಕೊರತಿಲ್ಲ. ಇವತ್ತು ಕರ್ನಾಟಕದಾಗ ಎಲ್ಲಾ ಮಠ ಮಾನ್ಯಗಳು ಬೆಳೆದಿದ್ರೆ ಲಿಂಗಾಯತರ ದೇಣಿಗೆಯಿಂದ ಬೆಳೆದವು. ಎಲ್ಲರಿಗೆ ದಾಸೋಹ ಮಾಡೀವಿ. ಇವತ್ತು ನಮ್ಗೆ ನಾವು ಮಾಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಬಂದ್ರೆ ಇದು ದೊಡ್ಡ ಬೆಳವಣಿಗೆ. ಇದು ಬಸವ ಶಕ್ತಿಯ ಪ್ರಾರಂಭ ಅಂತ ನಾವು ಭಾವಿಸ್ತೇವೆ. ಸಾಕಿಲ್ಲ ಮಂದಿ ಪಲ್ಲಕ್ಕೆ ಹೊರ ಬಿಡ್ರಿ. ಈ ಸಂಕಲ್ಪ ಮಾಡಿ ಇವತ್ತು ಈ ಶಿಬಿರದಾಗ ವಿಜಯನಗರ ಜಿಲ್ಲೆಯವರು ಬೇರೆಯವರು ಏನಂದ್ರೆ ಈಗ ನಾನು ಇವತ್ತಿನಿಂದ ಮಂದಿ ಪಲ್ಲಕ್ಕೆ ಹೋಗೋದಲ್ಲ, ದಾಸೋಹದ ಪೆಟ್ಟಿಗೆ ಒಳಗೆ ಹಾಕೋದಾದ್ರೆ ಬಸವ ಶಕ್ತಿಗೆ ಹಾಕ್ತೀವಿ ಅನ್ನುವಂತ ಸಂಕಲ್ಪ ಮಾಡಿದ್ರೆ ಇದು ಮೊದಲನೇ ಆರಂಭ, ಮೊದಲನೇ ಹೆಜ್ಜೆ. ಈ ಹೆಜ್ಜೆ ಮುಂದುವರಿಯುತ್ತದೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಅನೇಕ ಆಮೇಲೆ ನಾವು ಚರ್ಚೆ ಮಾಡಬೇಕಾದ್ರೆ ಇವುಗಳನ್ನ ಮಾತಾಡಬಹುದು ಅಂತಕ್ಕಂಥ. ಯಾಕಂದ್ರೆ ನಾವು ಒಂದು ಮಾತು ಮನೆಗೆ ಹೇಳಿ ನಮ್ಮ ಮಾತು ವಿರಾಮ ಕೊಡ್ತೇನೆ, ಆಮೇಲೆ ಚರ್ಚೆ ಒಳಗೆ ಭಾಗವಹಿಸ್ತೇವೆ. ಇವತ್ತು 3 ಹಂತದ ಸೂಕ್ತ ನಾವು ಅನುಭವ ಮಂಟಪ ಇರ್ಬೋದು, ಇಲ್ಲಿ ನಡೆಸಿರ್ತಕ್ಕಂಥ ಚರ್ಚೆಗಳಿರ್ಬೋದು, ಇನ್ನು 6 ವಿಷಯಗಳು ಅಥವಾ ಇನ್ನೂ ಅನೇಕ ವಿಷಯಗಳು, ಸಾಕಷ್ಟು ವಿಷಯಗಳು ಚರ್ಚಿಸಬೇಕಾಗುತ್ತೆ. ಅದಕ್ಕೆ ನನಗೆ ಬಂದಂಥ ಒಂದು ಆಲೋಚನೆ ಏನು ಅಂದ್ರೆ ಡಿಜಿಟಲ್ ಕಂಟೆಂಟ್ಗಳ ಮೂಲಕ ನಮ್ಮ ಜನ ಸಮುದಾಯವನ್ನು ಆಕರ್ಷಣೆ ಮಾಡೋದು. ಡಿಜಿಟಲ್ ಕಂಟೆಂಟ್ ಮೂಲಕ ಆಕರ್ಷಿಸು. ಎರಡನೇದು ಕಾಯಕ ಮತ್ತು ಚರ್ಚೆಯ ಮೂಲಕ. ಎರಡನೇ ಮಾತು ಕಾಯಕ ಮತ್ತು ಚರ್ಚೆಯ ಮೂಲಕ ಅವ್ರನ್ನೆಲ್ಲಾನು ಅದರೊಳಗೆ ತೊಡಗಿಸ್ಬೇಕು. ಇನ್ವಾಲ್ವ್ ಮಾಡ್ತೇವೆ ನಾವು. ಹೊರಗೆ ಬಿಟ್ಟು ಹೋಗೋದಲ್ಲ. ಅವ ವಿರೋಧಿ ಅಲ್ಲ, ನಮ್ಮ ವಿರೋಧವನ್ನು ಒಪ್ತೇವೆ ನಾವು. ಯಾಕಂದ್ರೆ ಕರ್ನಾಟಕ ಎಂತದ್ದು ಅಂತಂದ್ರೆ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರ ಧರ್ಮಮುಮಂ ಪರ ವಿಚಾರಮುಮಂ. ನಿಜವಾದ ಸಂಪತ್ತು ಯಾವುದು ಅಂದ್ರೆ ಇನ್ನೊಬ್ಬರ ವಿಚಾರಗಳನ್ನ, ಇನ್ನೊಬ್ಬರ ಧರ್ಮವನ್ನ ಒಪ್ಪಿಕೊಳ್ತಕ್ಕಂಥದ್ದೇನೆ ನಿಜವಾದ ಸಂಪತ್ತು. ಬಸವಣ್ಣನ ಬಹಳ ಸರಳವಾಗಿ ಹೇಳಿದ ಜೀವನಾರವ ಹೇಳ ಜೀವನಾರವ ಬಹಳ ಎಲ್ಲರೂ ಹೇಳ್ತಾರೆ. ಬಸವಣ್ಣನ ವಚನ ಇದು ಎಲ್ಲ ಕೈಲಿ ಸಿಗ್ತದೆ, ಕೆಲ ಹೇಳೋದಕ್ಕೆ ಇದರಂತ ಪಾಪಿಷ್ಟ ವಚನನೇ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಲ್ಲವನ್ನೂ ಮಾತಾಡೋದು, ಇದನ್ನು ಎಲ್ಲವನ್ನೂ ಮಾತಾಡೋದು. ಅದು ಕೆಳಗೆ ಇಳ್ಕೊಂಡು ಮತ್ತೆ ಪಕ್ಷ ಮಾಡೋದೇ. ಇವನು ನಾರವನ, ಅವನು ನಾರವನ, ಅವನು ನಾರವನ. ಆ ಭವ್ಯವಾದಂಥ ವಿಸ್ತೃತವಾದಂಥ ಪರಿಕಲ್ಪನೆ ಇವ್ರ ತಲೆಯಾಗ ಮೂಡಲಿದೆ. ಬಸವಣ್ಣ ಯಾಕೆ ಎಲ್ಲರನ್ನೂ ಹತ್ಕೊಳ್ಳುವಂಥ ಭಾವನೆ ಬರಬೇಕು. ಅಂದ್ರೆ ಡಿಜಿಟಲ್ ಕಂಟೆಂಟ್ ಮೂಲಕ ನಾವು ಜನಗಳನ್ನ, ಯುವಕರನ್ನ, ಎಲ್ಲರನ್ನ ಆಕರ್ಷಣೆ ಮಾಡ್ಕೋಬೇಕು. ಕಾಯಕ ಮತ್ತು ಚರ್ಚೆಯ ಮೂಲಕ. ಬರೀ ಚರ್ಚೆ ಆದ ಸಾಲದು, ಕಾಯಕ ನಡೀಬೇಕಲ್ಲಿ. ಯಾಕಂದ್ರೆ ಶರಣರು ಕೊಟ್ಟದ್ದು ಬರೀ ಅನುಭವ ಮಂಟಪ ಚರ್ಚಾ ಕೇಂದ್ರ ಅಲ್ಲ. ಅಲ್ಲಿ ಪ್ರತಿಯೊಬ್ಬರು ಕಾಯಕ ಮಾಡಿ ಬರ್ತಿದ್ರು. ಅದು ಸತ್ಯ ಶುದ್ಧ ಕಾಯಕ. ಅದರ ಕೂಡ ಚರ್ಚೆ ಆಗಿದೆ. 5 ಮಾರ ಏನು ಪ್ರಸಂಗ ಇರಬಹುದು, ಹೌದಾ? ನುಲಿಯ ಚಂದ ಏನು ಪ್ರಸಂಗ ಇರಬಹುದು. ಇವೆಲ್ಲ ಪ್ರಸಂಗಗಳು ಅಲ್ಲಿ ಬಂದವು. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವೆಲ್ಲ ಚರ್ಚೆಗಳು ಆಗ್ಯಾವ. ಅನುಭವ ಮಂಟಪ ಕಟ್ಟೋದ್ರ ಜೊತೆಗೆ ಇವತ್ತು ನಾವು ಜಾಗತಿಕ ಲಿಂಗಾಯತ ಮಹಾಸಭಾದವರು ಈ ಎಲ್ಲ ಕೆಲಸ ಮಾಡೋದಕ್ಕೆ ಮುಂದೆ ಅದೊಂದು ಮಾತು. 3ನೇ ಕಾಯಕ ಮತ್ತು ಚರ್ಚೆಯ ಮೂಲಕ ಎಲ್ಲರನ್ನ ತೊಡಗಿಸಿಕೊಳ್ಳೋದು. 3ನೇ ಹಂತ ಆಚರಣೆಯ ಮೂಲಕ ನಮ್ಮ ಜೀವನವನ್ನು ಬದಲಾಯಿಸೋದು. ಆಕರ್ಷಿಸು, ತೊಡಗಿಸು, ಬದಲಾಯಿಸು. ಈ 3 ಹಂತಗಳು ಅಂದ್ರೆ ಇದರ ಮೂಲಕ ಆಗುತ್ತೆ. ಇದಕ್ಕಿಂತ ವ್ಯಾಪಕವಾಗಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಎಷ್ಟು ವೇದಿಕೆಗಳನ್ನು ಮಾಡ್ತೀವಿ. ಇಲ್ಲಿ ಆರ್ಥಿಕ ತಜ್ಞರಾದ ಆರ್ಥಿಕ ಸಬಲೀಕರಣ ಆಗುವಂತ ಸಮಾಜದ ಏಳಿಗೆ ಸಾಧ್ಯ ಇಲ್ಲ. ಬಸವಣ್ಣ ಗೊತ್ತಿರ್ತದೋ, ಬಸವಣ್ಣನ ಎದ್ದಕ್ಕೆ ತಗನ ಮಂತ್ರಿ ಆಗಿಬಿಡ್ಲಿಲ್ಲವ. ಕೆಳಗಿಂದ ಬರಬೇಕಾದಾಗ ಈ ಸಮಾಜವನ್ನು ಬಹಳ ಸಮೀಪದಿಂದ, ಒಳಗಣ್ಣುಗಳಿಂದ, ವಿಭಿನ್ನ ನೋಟಗಳಿಂದ ನೋಡಿ ಅದರ ಅನುಭವಗಳನ್ನು ತಕ್ಕೊಂಡಿದ್ದ. ಏನ್ ಮಾಡಬಹುದು ಈ ಸಮಾಜಕ್ಕೆ, ಈ ಅವ್ಯವಸ್ಥೆಯನ್ನು ಸರಿ ಮಾಡಬೇಕಾದ್ರೆ ಏನ್ ಮಾಡಬಹುದು ಅಂತಕ್ಕಂಥದ್ದನ್ನ ಬಹಳ ಮೆಥಡಿಕಲ್ ಆಗಿ ಆಲೋಚನೆ ಮಾಡಿದ್ದಾರೆ. ಬಹಳ ಲಾಜಿಕಲ್ ಆಗಿ ಥಿಂಕ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆತನಿಗೆ ಸೂಕ್ತವಾದಂಥ ಉತ್ತರ ಸಿಗುತ್ತೆ. ಎಲ್ಲ ಕಾಯಕವನ್ನು ಕೂಡಿಸಿಕೊಂಡು ಅವ್ರು ಹಾಕ್ತಕ್ಕಂಥ ಟ್ಯಾಕ್ಸ್ ಕಳೆದ ಎಲ್ಲರಿಗೂ ಎಲ್ಲರ ಆರ್ಥಿಕವಾಗಿ ಸಬಲ. ಯಾವಾಗ ಆರ್ಥಿಕ ಸಬಲತೆ ಬರ್ತದೆ, ಮಕ್ಕಳದಾಗ ನನಗೆ ಇವತ್ತು ಒಂದು ಊಟ ಕೈತಿ ಅಂತಕ್ಕಂಥದ್ದು ಅವನ ಅಹಂಕಾರನ ಬೇರೆ, ಅವನ ಅಭಿಮಾನನ ಬೇರೆ, ಆ ಆತ್ಮವಿಶ್ವಾಸನ ಬೇರೆ ಇರ್ತದೆ. ಆ ಆರ್ಥಿಕ ಸ್ವಾಯತ್ತತೆ ಬಂತು ಅಂತಂದ್ರೆ ಆಗ್ತದೆ. ಆ ಆರ್ಥಿಕ ಸ್ವಾಯತ್ತತೆ ಬರಕ್ಕೆ ನಮ್ಮ ಲಿಂಗಾಯತರಿಗೆ ನಾವು ಏನನ್ನು ಮಾಡ್ಬೋದು. ಬಿಡದೆ ಸರ್ಕಾರನ ನಮ್ಮಲ್ಲಿ ಬೇಕಾದಷ್ಟು ಜನ ಶ್ರೀಮಂತರದ ಬೇಕಾದಷ್ಟು ನಾವು ಫಂಡಿಂಗ್ ಕ್ರೌಡ್ ಫಂಡಿಂಗ್ಗೆ ಬಂಟ್ರೆ ಯಾವ್ಯಾವ ಬೇಕಾದ್ರೂ ಕ್ರೌಡ್ ಫಂಡಿಂಗ್ ಕೊಡ್ತಕ್ಕಂಥವ್ರು ನಮ್ಮ ಸಮಾಜಗಳು. ಅದಕ್ಕೆ ಅನುಮಾನ ಇಲ್ಲ. ಯಾಕಂದ್ರೆ ನಮ್ಮ ರೊಕ್ಕ ಬರೋಬ್ಬರಿ ಹೊಕ್ಕತಿ ಅಂತ ಗೊತ್ತಾತ
ವ್ಯಾಪಕವಾಗಿಯೂ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ 3 ಮಾತುಗಳು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ಇವತ್ತು ಧರ್ಮ ಉಪದೇಶ ಮಾಡಕ್ ಹೋದ್ರೆ ಯಾರು ಕೇಳೋದಲ್ಲ. ಧರ್ಮ ಉಪದೇಶ ಅಲ್ಲಪ್ಪ, ಈ ಸಮಸ್ಯೆ ಐತಿ, ಸಮಸ್ಯೆಗೆ ಉತ್ತರ ಹಿಂಗೆ ಐತಿ. ಧರ್ಮ ಉಪದೇಶ ಮಾಡಿದ್ರೆ ಯಾರು ಕೇಳಿದ್ರು? ಹೋಗ್ಬಿಡ್ತಾರೆ ಎಲ್ಲ. ಇವತ್ತು ನಮ್ಗೆ ಉಪದೇಶ ಇತ್ಲಾಗೆಲ್ಲ ಭಾಷಣ ಹೊಡೆಯೋದ ಪ್ರವಚನ ಮಾಡೋದು ಎಲ್ಲರೂ ಕೆಟ್ಟ ಹೊಡೆಯೋದ ಚಪ್ಪಾಳೆ ಹೊಡೆದ ದಿವಸ ಏನು ಹೇಳಿದ್ರೆ ಬರ್ತದೆ. ಮತ್ತೆ ಎಲ್ಲಿ ಬಂದ ಸಂಘ ಅಲ್ಲೇ ಬೇಡ, ಇದಾಗದ ಬೇಡ. ಎಚ್ಚರ ಆಗಬೇಕು ಅಂತಂದ್ರೆ 24 ತಾಸು ಎತ್ತರ ಇರಬೇಕು. 24/7 ಇದು ಇಲ್ಲೆಲ್ಲೋ ವೇದಿಕೆ ಮೇಲೆ ಮಾತಾಡಿ ಹೋಗೋದಲ್ಲ. ಯಾಕಂದ್ರೆ ಆ ಎಚ್ಚರಿಕೆಯನ್ನು ಬಸವರಾಜ ಶರಣರು ಕೊಟ್ಟರು. ಅಂತ ಎಚ್ಚರಿಕೆ ಬರಬೇಕಾಗಿತ್ತು ಅಂತಂದ್ರೆ ವಚನಗಳನ್ನು ಓದಬೇಕು, ಅರ್ಥ ಮಾಡಬೇಕು, ಅನುಭವಿಸಬೇಕು, ಆನಂದಿಸಬೇಕು. ಆವಾಗ ಅನುಭವ ಆಗ್ತದೆ. ಯಾವಾಗ ಅನುಭವ ಆಗ್ತದೆ ಆಗ ನಿನಗೆ ನೀನು ಅರ್ಥ ಆಗ್ತೀಯ. ಯಾವಾಗ ನಿನಗೆ ನೀನು ಅರ್ಥ ಆಗ್ತೀಯ ಆವಾಗ ಏನೇ ಆ ಆಲಿಂಗ ಸ್ವರೂಪಿ ಅತ್ತೀಯ ಅಂತಕ್ಕಂಥ ಅದನ್ನು ಶರಣರು ಬಹಳ ಸರಳ ಮಾತುಗಳಲ್ಲಿ ಅನುಭವ ಮಾಡಿಕೊಟ್ಟರು. ಚರ್ಚೆಯೊಳಗೆ ಬೇರೆ ಭಾಳ ಚಂದ ಹೇಳ್ಯಾರ. ಅವುಗಳನ್ನು ಅರ್ಥ ಮಾಡ್ಕೊಂಡು ಅನುಭವಿಸಿ ಆನಂದಿಸಿ ಎಲ್ಲರೂ ಆನಂದ ಪಡೋಣ. ಸಮಾಜವನ್ನು ನೂತನವಾದಂಥ ಸಹಜ ಸರಳ ಸುಂದರವಾದಂಥ ಒಂದು ಸಮಾಜವನ್ನು ಕಟ್ಟೋಣ ಅಂತಕ್ಕಂಥ ಮಾತು ಹೇಳ್ತಾ ಆ ಅನುಭವ ಮಂಟಪದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಯಾವುದೋ ಒಂದು ಸಂಗತಿ ಇದಲ್ಲ, ಯಾರೋ ಪಾಪಿಗಳ ಕೈಯಲ್ಲಿ ದುಷ್ಟರ ಕೈಯಲ್ಲಿ ಅದು ಸಿಗಲಾರ್ದಂಗೆ ನೋಡಿಕಬೇಕಾಗಿರ್ತಕ್ಕಂಥದ್ದು ಮೊದಲನೇ ಹೆಸರು. ಫಸ್ಟ್ ಅದು ಆಗಬೇಕು. ಅದನ್ನು ಮೊಟ್ಟ ಮೊದಲು ನಮ್ಮ ಕೈ ವಶ ಮಾಡಿಕೊಳ್ಬೇಕು. ಅದು ಆಡಳಿತ ಮಂಡಳಿ ಒಂದು ಕೆಟ್ಟದೊಳಗಿರಬೇಕು. ಆಮೇಲೆ ಅದಕ್ಕೆ ಚುನಾಯಿತ ಸದಸ್ಯರು ಮತ್ತು ಏನೇನು ಬಾಡಿ ಮಾಡಕ್ ಬರ್ತದೆ. ಆದ್ರೆ ಅದನ್ನ ಯಾಕಂತಂದ್ರೆ ಈಗ ಹಂಗಾಗಿತ್ತಂದ್ರೆ ಹಾವು ಹುತ್ತ ಕಟ್ಟಿದ ಮೇಲೆ ಯಾರೋ ಬಂದು ಸೇರ್ಕೊಂಡಿರ್ಬೇಕು. ಆಗಿರೋದು ಹಂಗೆ ಹಿಂಗಾಗಿದ್ದ ಕಟ್ಟಿದ್ರು, ನಾವು ಬಂದು ಸೇರ್ಕೊಂಡಿವಿ ಅಂತ ಸೇರ್ಕೊಂಡಿದ್ರು ಮಕ್ಕಳು. ಹಿಂಗಾಗ್ಯದ ಪರಿಸ್ಥಿತಿ. ಅದಕ್ಕೆ ಅವ್ರನ್ನ ಯಾರು ಬೈಯೋದು ಬೇಡ. ನಾವು ಗಟ್ಟಿಯಾಗೋಣ, ನಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋಣ. ನಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವ ಮೂಲಕ ಈ ಇಡೀ ಚಳವಳಿಯನ್ನು ಮುಂದುವರಿಸೋಣ. ಆ ಮುಂದುವರಿಸತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ನಮ್ಮ ಪಾಲಿಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಅವಕಾಶ ಕೊಟ್ಟು ಇಷ್ಟೊತ್ತಂತ ನನ್ನ ಮಾತನ್ನು ಭಾಳ ಪ್ರೀತಿಯಿಂದ ಕೇಳೇರಿ ಅಂತ ಅಂದ್ಕೊಂಡಿನಿ. ಕೇಳಿದ್ದಕ್ಕೆ ನಿಮಗೂ ಮತ್ತೊಂದು ಸಲ ನಾವೆಲ್ಲ ಶರಣ ಬಂಧುಗಳಿಗೆ ಮತ್ತೊಂದು ಸಲ ಅನಂತ ಕೊಟ್ಟು ಶರಣು.